ಹೊಡ್ದಾನ ಫೋನ್ ತಪ್ಪು ನಮ್ದ ಐತಿ, ಹೊಸ ಫೋನ್ ತಗೊಂಡ್ಬಿಡು. ಈಗ ನಾವ್ ಡಿಸ್ಪ್ಲೇ ಹಾಕ್ಸ್ಕೊಟ್ರು ಮತ್ತ ಅದ್ ಹೋತಂದ್ರ ನಿನ್ ಗಂಡಗೂ ನಿನ್ಗೂ ಹಳ ಆಗೋದು ಬೇಡ. ಅದಕ್ಕ ಹೊಸಾದ್ ಕೊಡ್ಸಿ ನಾವ್ ಏನ್ ಅನ್ಕೊಳ್ಳೋದಿಲ್ಲ. ಆಮೇಲೆ ಹೊಸಾದೇ ತಗೊಂಡ್ಬಿಡ್ರಿ ನೀವು. ಅಲ್ರ ಸುಮ್ಮ ವಾರ ವಾರ ತುಂಬೋದ್ ಬಾಳ ಆಕೈತಿ, ಸಂಘದಾಗ ಸಾಲ ಎಲ್ಲ ತಕೊಳ್ಳೋದ್ ಬೇಡ. ಅದಕ್ಕ ಒಂದ್ ಸ್ವಲ್ಪ ಡಿಸ್ಪ್ಲೇ ಹಾಕಸ್ ಕೊಟ್ಬಿಡ್ರಿ ಸಾಕ, ನಡಿತೈತಿ. ಆತವ ಹಿಂಗ ಗಂಡ ಎಂತಿ ನೀವು ಫಸ್ಟ್ ಯೋಚನೆ ಮಾಡಿದ್ರ ನಿಮ್ ಮಣ್ಣುಗಳು ಕರೆಸಿ ಮನ್ಯಾಗ ಹಿಂಗೆಲ್ಲಾ ಮಾಡೋದು ಅವಶ್ಯಕತೆ ಇರ್ಲಿಲ್ಲ. ಈಗ ನಾವ್ ಮಾಡಿವಿ ಹೊಸಾದ್ ಕೊಡಿಸ್ತೀವಂತ ಏನು ಅನ್ಕೋಬೇಡ್ರಿ, ಹೊಸಾದ್ ತಗೊಂಡ್ಬಿಡ್ರಿ. ಇನ್ನೊಂದ್ ಮಾತ್ ಕೇಳೋಣ ಇಲ್ಲಿ. ನಾವ್ ಅಂತಂದ್ರ ಜಗಳ ಮಾಡೇವಂದ್ರ ಮನ್ಯಾಗಿನ ಜಗಳ ಮನ್ಯಾಗ ಇರ್ಬೇಕ. ಹೊರಗಿನವ್ರಿಗೆ ಕರೆಸಿ ಜಗಳ ಮಾಡ್ಕೊಂಡ್ ಕುಂತೀವಿ ಅಂದ್ರ ಏನಾಕೈತಿ ಹೇಳ, ಸಂಬಂಧ ಮುರಿತಾವ. ಹೌದಿಲ್ಲ? ಹೌದಮ್ಮ, ನಂದ ತಪ್ಪಾಗೈತಿ. ಹೊಟ್ಯಾಗ ಹಾಕೊಂಡ್ ಹೋಗಿ ನಾನು ಅಷ್ಟು ದುಡುಕ್ಬಾರ್ದಾಗಿತ್ತು. ಸಿಟ್ಟಿನ್ಯಾಗ ಅವ್ರ ಅನ್ನನ್ ಕರೆಸ್ಬಿಟ್ಟೆ. ತಪ್ಪಾಗೈತಿ, ಹೊಟ್ಯಾಗ ಹಾಕೊಂಡ್ ಹೋಗಿ ನಮ್ಮ ಅನ್ನ ಅದಾನಂತೇಳಿ. ನಾ ಸಿಟ್ನಾಗ ಏನಾರ ಹಾಕಿರ್ತೈತಿ, ನಾವ ಸಂಭಾಳಿಸ್ಕೋಬೇಕ. ನಾವ್ ಸಣ್ಣವ್ರ ಇದ್ದಾಗ ನನಗ್ ಯಾರು ಹೊಡೆದ್ರ ನೀ ಬಿಡ್ತಿದ್ದೇನ ಅವ್ರಿಗೆ? ನಮ್ ತಮ್ಮಾಗ ಎದಕ್ ಹೊಡ್ಯಾಕತ್ತೀರಿಪ್ಪ ಅಂತ ನೀ ಹೊಡಿತಿದ್ದಿಲ್ಲ ಅವ್ರಿಗೆ. ಮನಿಗೆ ಹೋಗಿ ಕುಡಿತಿದ್ದೆ. ಮತ್ತ ಈಗ ದೊಡ್ಡವ್ರಾಗಿದ್ದಕ್ಕ ಹೆಂಡ್ತ್ಯಾರ ಬಂದಾಗ ಏನಣ್ಣ ಇದ ನನಗ ಹೊಡಸಾಕ್ ಬ್ಯಾರೆದವ್ ಕರ್ಸಿದಿ ನೀನು. ಆಯ್ತು ತಗೋಪ್ಪ, ನಿಮ್ಮ ಅನ್ನ ಅಂತೇಳಿ ಹೊಟ್ಯಾಗ ಹಾಕು ಅಂತ ಹೇಳತ್ತೀನಿ. ಮತ್ತೆ ನನಗ್ ಒತ್ತಿ ಒತ್ತಿ ಹೇಳ್ಬೇಡ. ತಪ್ಪಾಗೈತೆ ಅಂತ ಕೇಳ್ಕೊಳತೀನಿ ನಾನು ನಿನಗ. ಇನ್ನೊಂದ್ಸಲ ಹಿಂಗ್ ಮಾಡುದ್ ಬೇಡಣ. ಆಯ್ತು, ಸಣ್ಣವ್ರ ಇದ್ದಾಗ ಹೆಂಗಿದ್ವಲ್ಲ ಹಂಗ ಇರು. ಆಯ್ತು.